ಅರೆ ಕಡಿಮೆ ಹಾಕು ಆದ್ರೆ ಅಸಲಿ ಹಾಕು. MDH ಕಾಶ್ಮೀರಿ ಕೆಂಪು ಮೆಣಸಿನ ಪೌಡರ್. ಬೆಂಗಳೂರಲ್ಲಿ ಇನ್ಮುಂದೆ ಸಂಚರಿಸಲಿವೆ ಡಬಲ್ ಡೆಕ್ಕರ್ ಬಸ್ಗಳು. ಪ್ರವಾಸಿಗರಿಗೆ ಸಿಗಲಿದೆ ಲಂಡನ್ ಮಾದರಿಯ ಬಸ್ ಸೇವೆ. ಕೆಎಸ್ಆರ್ಟಿಸಿಯಲ್ಲಿ ಟಿಕೆಟ್ ಬುಕ್ಕಿಂಗ್ ಸೌಲಭ್ಯ ಕೂಡ ಇದೆ. ಒಬ್ಬರಿಗೆ ₹180 ಶುಲ್ಕವನ್ನ ನಿಗದಿಪಡಿಸಲಾಗಿದೆ. ₹180 ದಿನವಿಡೀ ಪ್ರಯಾಣಿಸಬಹುದಾಗಿದೆ. ಬೆಂಗಳೂರಿನ ಪ್ರಮುಖ ಸ್ಥಳ ವೀಕ್ಷಿಸುವುದಕ್ಕೆ ಡಬಲ್ ಡೆಕ್ಕರ್ ಬಸ್ನ ವ್ಯವಸ್ಥೆ ಮಾಡಲಾಗಿದೆ. 3 ಡಬಲ್ ಡೆಕ್ಕರ್ ಬಸ್ ಪರಿಚಯಿಸಿದಂತಹ ಪ್ರವಾಸೋದ್ಯಮ ಅಭಿವೃದ್ಧಿ ನಿಗಮ ಬೆಂಗಳೂರಿನ ಪ್ರವಾಸವನ್ನ ನಡೆಸಲಾಗುತ್ತೆ. ಬೆಂಗಳೂರಿನ ಪ್ರಮುಖ ಸ್ಥಳಗಳನ್ನು ತೋರಿಸೋದು, ಅದರ ವಿಶೇಷತೆಗಳನ್ನು ಕೂಡ ಇಲ್ಲಿ ಹೇಳಲಾಗುತ್ತೆ. ಬೆಂಗಳೂರಿನಲ್ಲಿ ಇನ್ಮುಂದೆ ಡಬಲ್ ಡೆಕ್ಕರ್ ಬಸ್ಗಳು ಸಂಚರಿಸುತ್ತೆ. ಪ್ರವಾಸಿಗರಿಗೆ ಲಂಡನ್ ಮಾದರಿಯ ಬಸ್ ಸೇವೆಯನ್ನ ನೀಡಲಾಗ್ತಾ ಇದೆ. ಕೆಎಸ್ಆರ್ಟಿಸಿಯಲ್ಲಿ ಟಿಕೆಟ್ ಬುಕ್ಕಿಂಗ್ ಸೌಲಭ್ಯ ಕೂಡ ಇರುತ್ತೆ. ಟಿಕೆಟ್ ಅನ್ನ ಬುಕ್ ಮಾಡಿಕೊಂಡು ನೀವು ಈ ಬಸ್ನಲ್ಲಿ ಓಡಾಡಬಹುದಾಗಿದೆ. ಒಬ್ಬರಿಗೆ ₹180 ಶುಲ್ಕವನ್ನು ನಿಗದಿಪಡಿಸಲಾಗಿದೆ. ನೀವು ಆಲ್ಮೋಸ್ಟ್ ಈ ರೀತಿಯಾದಂಥ ಬಸ್ಗಳನ್ನು ಲಂಡನ್ನಲ್ಲಿ ನೋಡಿರ್ಬೋದು. ಯಾಕಂದರೆ ಸಿಟಿಯನ್ನು ನೋಡಬೇಕು ಅಂತಂದರೆ ಈ ರೀತಿಯಾಗಿ ಡಬಲ್ ಡೆಕ್ಕರ್ ಬಸ್ಗಳಲ್ಲಿ ಓಡಾಡ್ತಾ ಇದ್ರೆ ಸಿಟಿಯನ್ನು ತುಂಬ ಚೆನ್ನಾಗಿ ನೋಡಬಹುದು ಅನ್ನೋ ಒಂದು ಕಾರಣಕ್ಕಾಗಿ ಬೇರೆ ದೇಶಗಳಲ್ಲೆಲ್ಲ ಕೂಡ ಓಡಾಡುವಂಥದ್ದನ್ನು ಗಮನಿಸ್ತಾ ಇರ್ತೀವಿ. ಅದೇ ರೀತಿಯಾಗಿ ಬೆಂಗಳೂರಿನಲ್ಲೂ ಕೂಡ ಈ ವ್ಯವಸ್ಥೆಯನ್ನು ಪರಿಚಯಿಸಲಾಗ್ತಾ ಇದೆ. ಇನ್ನು ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಮ್ಮ ಪ್ರತಿನಿಧಿ ಕಿರಣ್ ಸೂರ್ಯ ಒಂದು ಪ್ರತ್ಯಕ್ಷ ವರದಿಯನ್ನು ಕೊಟ್ಟಿದ್ದಾರೆ, ನೋಡೋಣ ಬನ್ನಿ. ರಾಜ್ಯ ಪ್ರವಾಸೋದ್ಯಮ ಇಲಾಖೆಯಿಂದ ಬೆಂಗಳೂರಿಗೆ ಬರುವಂತಹ ಪ್ರಯಾಣಿಕರು ಮತ್ತು ಬೆಂಗಳೂರಿಗರಿಗೆ ಗುಡ್ ನ್ಯೂಸ್ ಅಂತ ಹೇಳ್ಬೋದು. ಕಾರಣ ಏನು ಅಂತ ಹೇಳಿದ್ರೆ, ಈಗಾಗಲೇ ರಾಜಧಾನಿ ಬೆಂಗಳೂರಿನಲ್ಲಿ 3 ಅಂಬಾರಿ ಬಸ್ಸುಗಳನ್ನು ಪರಿಚಯಿಸಿರುವಂತಂದರೆ ಈಗಾಗಲೇ ಈ ಬಸ್ಸುಗಳು ಮೈಸೂರು ನಗರದಲ್ಲಿ ಸಂಚಾರವನ್ನು ಮಾಡ್ತಾ ಇದ್ವು. ಅಂದರೆ ಮೈಸೂರು ನಗರದಲ್ಲಿರುವಂತಹ ಪ್ರೇಕ್ಷಣೀಯ ಸ್ಥಳಗಳನ್ನು ತೋರಿಸುವಂತಹ ನಿಟ್ಟಿನಲ್ಲಿ ಪ್ರವಾಸೋದ್ಯಮ ಇಲಾಖೆ 6 ಬಸ್ಗಳನ್ನು ಪರಿಚಯ ಮಾಡಿದ್ದು. ಅದರಲ್ಲಿ ಈಗ 3 ಬಸ್ಸು ನಿನ್ನೆಯಿಂದ ರಾಜಧಾನಿ ಬೆಂಗಳೂರಲ್ಲಿ, ಅಂದರೆ ಇದಕ್ಕೆ ಪ್ರವಾಸೋದ್ಯಮ ಸಚಿವರಾಗಿರುವಂಥ HK ಪಾಟೀಲ್ ಅವರು ಕೂಡ ಈಗಾಗಲೇ ಚಾಲನೆಯನ್ನು ಕೊಟ್ಟಿರುವಂಥದ್ದು. ಸದ್ಯ ನಾನೀಗ ಆ ಬಸ್ಸಿನ ಒಳಭಾಗದಲ್ಲಿರುವಂತಹ ವಿಶೇಷತೆಗಳೇನು ಅನ್ನೋಂಥದ್ದನ್ನು ತೋರಿಸ್ತಾ ಹೋಗ್ತೀನಿ. ಅಂದರೆ ಇದು ಡಬಲ್ ಡೆಕ್ಕರ್, ಅಂದರೆ ಈ ಬಸ್ಸಿನ ವಿಶೇಷತೆ ಏನು ಅಂತ ಹೇಳಿದ್ರೆ ಇದು ಡಬಲ್ ಡೆಕ್ಕರ್ ಬಸ್ ಆಗಿರುವಂಥದ್ದು. ಕೆಳಭಾಗದಲ್ಲಿ ನಾನು ಕೂಡ ತೋರಿಸ್ತಾ ಇದ್ದೀನಿ, 24 ಸೀಟ್ಗಳಿರುವಂಥದ್ದು. ಅಂದರೆ ಕೆಳಭಾಗದಲ್ಲಿ 24 ಸೀಟ್ಗಳಿರುತ್ತೆ, ಮೇಲ್ಭಾಗದಲ್ಲಿ ಒಟ್ಟು 20 ಸೀಟು. ಅಂದರೆ ಒಟ್ಟು ಈ ಡಬಲ್ ಡೆಕ್ಕರ್ ಬಸ್ಸಿನಲ್ಲಿ 44 ಸೀಟ್ಗಳ ಒಂದು ವ್ಯವಸ್ಥೆ ಕೂಡ ಇರುವಂಥ ತುಂಬ ಅದ್ಭುತವಾದಂತಹ ಒಂದು ವಿನ್ಯಾಸವನ್ನು ಕೂಡ ಮಾಡಿದ್ದಾರೆ. ₹180 ಚಾರ್ಜನ್ನು ಮಾಡ್ತಾರೆ. ಬೆಳಗ್ಗೆ 10 ಗಂಟೆಯಿಂದ ಸಂಜೆ 8 ಗಂಟೆವರೆಗೂ ಕೂಡ ರಾಜಧಾನಿ ಬೆಂಗಳೂರಿನ ಪ್ರಮುಖ ಸ್ಥಳಗಳಲ್ಲಿ ಒಂದು ಬಸ್ಸು ಕೂಡ ಸಂಚಾರವನ್ನು ಮಾಡೋದು ನಾನು ತೋರಿಸ್ತಾ ಇದ್ದೀನಿ. ಇದು ಮೇಲ್ಭಾಗದಲ್ಲಿರುವಂಥ ಒಂದು ವ್ಯವಸ್ಥೆ. ಮೇಲ್ಭಾಗದಲ್ಲಿ 20 ಸೀಟ್ಗಳ ಒಂದು ವ್ಯವಸ್ಥೆಯನ್ನು ಕೂಡ ಮಾಡಲಾಗಿರುವಂಥದ್ದು. ಮೇಲ್ಭಾಗದಲ್ಲಿ ಕೂಡ ಫೈರಿಂಗ್ ಎಸ್ಟಿಂಗ್ವಿಷರ್ ಇರ್ಬೋದು, ಮತ್ತು CC ಕ್ಯಾಮ್ರಾಗಳ ಒಂದು ವ್ಯವಸ್ಥೆ ಇರ್ಬೋದು, ಮೈಕು ಅನೌನ್ಸರ್ಗಳು ಕೂಡ ಇರುತ್ತೆ. ಅಂದರೆ ಈ ಬಸ್ಸಿನಲ್ಲಿ ಒಬ್ಬರು ಗೈಡ್ ಕೂಡ ಇರ್ತಾರೆ. ಆ ಗೈಡ್ ಸಂಪೂರ್ಣವಾಗಿ ಈ ಬಸ್ಸಿನಲ್ಲಿ ಏನೇನೆಲ್ಲ ವಿಶೇಷತೆಗಳಿದೆ, ಈ ಒಂದು ಬಸ್ ಹೋಗುವಂತಹ ಮಾರ್ಗದಲ್ಲಿರುವಂತಹ ಪ್ರೇಕ್ಷಣೀಯ ಸ್ಥಳಗಳಲ್ಲಿ ಏನೇನೆಲ್ಲ ವಿಶೇಷತೆಗಳಂದರೆ ಇದನ್ನು ಯಾರು ಕಟ್ಟಿದಂಥವ್ರು, ಇದು ಯಾವಾಗ ನಿರ್ಮಾಣವಾಯಿತು, ಇದರ ವಿಶೇಷತೆಗಳೇನು, ಈ ತರಹದ ಎಲ್ಲ ಮಾಹಿತಿಯನ್ನು ಕೂಡ ಕೊಡ್ತಾರೆ. ಕ್ಯಾಮ್ರಾ ಪರ್ಸನ್ ಸಂದೇಶ್ ಜೊತೆ ಕಿರಣ್ ಸೂರ್ಯ, TV9 ಬೆಂಗಳೂರು. MDH ನ ಕಿಚನ್ ಅಲ್ಲಿದ್ರೆ ನಾವು ಎಲ್ಲವನ್ನು ಮಾಡಬಹುದು. ಬೆಂಗನ್ಕ ಬರ್ತಾ, ಆಲೂ ಗೋಬಿ, ಬಿಂಡಿ ಮಸಾಲಾ, ಇನ್ನೂ ಬಹಳಷ್ಟು. MDH